ಅಲ್ಲಿ ಆಡ್ತಿದ್ವಿ. ಮಲ್ಲಿಗೆ ಒಂದೂರು ನಡುವಲ್ಲಿ ಸಿಲ್ಲೊಂದು ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯೋ ಅಲ್ಲೊಂದು ಈ ಊರ ಚೆಲುವೆ ಆ ಊರ ಚೆಲುವ ನದಿಯಂಚಲಿ ಓಡಾಡುತ್ತಾ ಮೆದುರಾದರೂ ಒಮ್ಮೆ ಹೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಸೊ ಪರವಾಗಿಲ್ಲ, ಅಷ್ಟು ನೆನಪಿದೆ ಸಾಂಗು, ತುಂಬ ವರ್ಷಗಳಾದಮೇಲೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನಂತೂ ತುಂಬಾ ಖುಷಿಯಾಗಿ ನನ್ನ ವ್ಲಾಗ್ ಇವತ್ತು ಶುರು ಆಗಿದೆ. ಇದು ಸಂಡೇ ವ್ಲಾಗ್ ಆಗಿದೆ. ಸೊ ಇವತ್ತು ಯಾವಾಗೂ ಅಲ್ಲದೇ ಥರ ಆ ವ್ಲಾಗ್ನ ಸ್ಪೆಷಲಾಗಿ ಒಂದು ಒಳ್ಳೆ ಸಾಂಗ್ ಜೊತೆ ಶುರು ಮಾಡೋಣ. ಲಾ 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 ಏ ಲಾ 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 ಲಾ. ಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನಂದ ವಿರಹ ಗೀತೆ ನಿಮಗೀಗ ದೂರದಲ್ಲಿ ಯಾರೋ. ಸೊ ಈ ಹಾಡು ನನ್ನ ದೊಡ್ಡ ಮಗನಿಗೆ ತುಂಬಾ ಇಷ್ಟ. ಸೊ ಹಳೆ ಹಾಡು ನಿಮಗೂ ಕೂಡ ನೋಡಿ. ಬ್ರೇಕ್ಫಾಸ್ಟ್ಗೆ ವಾಟರ್ಮೆಲನ್ ಕಟ್ ಮಾಡ್ತಿದ್ದಾನೆ. ಸಂಡೇ ಅವನೊಂದು ರೆಸಿಪಿ ಮಾಡ್ತಿದ್ದಾನೆ, ಅದನ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಸೊ ಅವನ ರೆಸಿಪಿನ ನಾನು ವೆಯ್ಟ್ ಮಾಡ್ತಿಲ್ಲ, ನಾನು ಬೇರೆ ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ಅವನೇನೋ ಮೊಬೈಲಲ್ಲಿ ನೋಡ್ಕೊಂಡು ರೆಸಿಪಿ ಮಾಡ್ತಿದ್ದಾನೆ ಎಗ್ಗಲ್ಲಿ. ಸೊ ನೋಡಿಸ್ತೀನಿ. ಈ ಹಾಡನ್ನ ನಾನು ಹಾಡಬೇಕಂತ ನನ್ನ ಮಗನಿಗೆ ಅವನು ತುಂಬ ಇಷ್ಟ, ಕೇಳ್ತಾನೆ ಇದ್ದಾನೆ. ಬಟ್ ಈ ಹಾಡನ್ನ ನಾವು 8th 7th ಆಡ್ತಿದ್ವಿ. ಮಲ್ಲಿಗೆ ಒಂದೂರು ನಡುವಲ್ಲಿ ಸಿಲ್ಲೊಂದು ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯೋ ಅಲ್ಲೊಂದು ಈ ಊರ ಚೆಲುವೆ ಆ ಊರ ಚೆಲುವ ನದಿಯಂಚಲಿ ಓಡಾಡುತ್ತಾ ಮೆದುರಾದರೂ ಒಮ್ಮೆ ಹೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಸೊ ಪರವಾಗಿಲ್ಲ, ಅಷ್ಟು ನೆನಪಿದೆ ಸಾಂಗು, ತುಂಬ ವರ್ಷಗಳಾದಮೇಲೆ ಇದ್ದಾನೆ ದೊಡ್ಡೋದು ಈ ಸಾಂಗ್ನ ಆಡು ಮಮ್ಮಿ ಪ್ರಾಕ್ಟೀಸ್ ಮಾಡು ಅಂತ. ಗೊತ್ತಿಲ್ಲ, ಈಗ ಸಾಂಗ್ ಸಿಕ್ಕಿದ ತಕ್ಷಣ ಟಿವಿಯಲ್ಲಿ ಅದೇ ಸಾಂಗ್ ಬಂದ್ಬಿಡ್ತು, ಆಡಿದೆ. ಸೊ ಬೆಟರ್, ನೆನಪಿದೆ ಇನ್ನೂ ಸಾಂಗ್. ಸೊ ನೋಡಿ, ಸಂಡೇ ಬಿಕಾಸ್ ಐ ಆಮ್ ವೆರಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಕಾರಣ ಯಾರಂದರೆ ಇವನಿಂದ ನಾನು ಬಿಕಾಸ್ ಸಂಡೇ ಬ್ಯುಸಿ ಆಗಿದ್ದೀನಿ. ಸೊ ಅವನದು ಕ್ಲಾಸ್ ಇದೆ ಇವತ್ತು. ನಾನು ಹೋಗೋದಿಲ್ಲ, ಫಸ್ಟ್ ಡೇ ಅಂತ. ಅವತ್ತು ಹೋದ್ವಾರ ಹೋಗಿದ್ದೆ, ಅವನ್ನ ಬರ್ಡೇ ದಿವಸ ಕ್ಲಾಸಿಗೆ ಅಂತ ಫಸ್ಟ್ ಡೇ ಅಂತ ಅವನ್ನ ನೋಡೋಣ ಅಂತ ಬಿಟ್ಟು ಬರೋಕ್ಕೆ ಹೋಗಿದೆ. ಡೈಲಿ ಒಬ್ರು ಮನೆಗೆ ಹೋಗೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಅವನ್ನ ಡ್ರಾಪ್ ಮಾಡಿ ಅಲ್ಲೇ ನಮ್ಮ ಸೋದರತ್ತೆ ಮನೆ ಇದೆ, ಅಪ್ಪನ ತಂಗಿ ಮನೆ. ಸೊ ಅಲ್ಲೇ 1 hour ಅತ್ತೆ ಜೊತೆ ಟೈಮ್ನ ಕಳೆದು ಆಮೇಲೆ ಇವನ್ನ ಪಿಕಪ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ ಮನೆಗೆ ಹೋಗ್ತೀನಿ, ಅತ್ತೆ ಯಾರು ಅಂದ್ಬಿಟ್ಟು ಆದರೆ ನಾನು ಶೇರ್ ಮಾಡ್ತೀನಿ. ಸೊ ಅಪ್ಪನ ತಂಗಿ ರಾಮಚಂದ್ರಪುರದಲ್ಲಿದ್ದಾರೆ. ಸೊ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಅಂತಲೂ ಕೂಡ ತೋರಿಸ್ತೀನಿ. ಇವತ್ತು ಕಲ್ಲಂಗಡಿ ಹಣ್ಣಿನ ಸಾಮ್ರಾಜ್ಯ ನಮ್ಮ ಮನೆಯಲ್ಲಿ. ಯಾಕಪ್ಪ ಅಂದರೆ ನಾನು ಆಲ್ಮೋಸ್ಟ್ ಇಷ್ಟೊಂದು ಕಲ್ಲಂಗಡಿ ಹಣ್ಣು ಒಂದೇ ಸತಿ ಯಾವುದೇ ಕಾರಣಕ್ಕೂ ತರೋದಿಲ್ಲ, ತಂದರೆ ಒಂದೇ ಕಲ್ಲಂಗಡಿನೇ. ಹಾಗೆ ಇವತ್ತೂ ಅಷ್ಟೇ ಒಂದೇ ಕಲ್ಲಂಗಡಿ ಹಣ್ಣು ತಗೊಂಡಿದ್ದು ನಾನು. ಹಾಗೆ ನಾವು ಯಾವಾಗೂ ಒಬ್ಬರ ಹತ್ರನೇ ತೊಗೊಳ್ತೀವಿ ಫ್ರೂಟ್ಸ್ ಎಲ್ಲ. ಅವರೇ ಕಲ್ಲಂಗಡಿ ಈ ಸೀಸನ್ನಲ್ಲಿ ಇದನ್ನು ಸೇಲ್ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಅವ್ರ ಹತ್ರ ಒಂದು ಕಲ್ಲಂಗಡಿ ಹಣ್ಣನ್ನು ತೊಗೊಂಡೆ. ಸೊ ಅವ್ರು ಇನ್ನೊಂದು ನೋಡಿ ಈ ಕಾಯಿನ, ಅದು ಇಷ್ಟು ದಪ್ಪದ ಕಾಯಿನ ಕೊಟ್ಟರು. ಬೇಡ ನಮಗೆ ಒಂದೇ ಸಾಕು ಅಂಕಲ್ ಅಂದೆ. ಇಲ್ಲ ತೊಗೊಂಡೋಗಮ್ಮ, ಸುಮ್ಮನೆ ಕೊಡ್ತಾಯಿದ್ದೀನಿ ಅಂದರು. ಬೇಡ ಇಷ್ಟು ಬಿಸಿಲಲ್ಲಿ ನೀವು ಇಷ್ಟೊಂದು ವ್ಯಾಪಾರ ಮಾಡ್ತೀರಾ, ಬೇಡ ನನಗೆ ಒಂದೇ ಸಾಕು ಅಂದೆ. ಅವ್ರು ಇವತ್ತು ಮನೆ ಹತ್ರಕ್ಕೇ ದೊಡ್ಡ ಗಾಡಿಯಲ್ಲಿ ಹಾಕ್ಕೊಂಡು ಸೇಲ್ ಮಾಡ್ತಿದ್ರು, ಹಂಗಾಗಿ ನಾನು ತೊಗೊಂಡಿದ್ದು. ಅವರು ಓಕೆ ದುಡ್ಡು ಮನೆಗೆ ಹೋಗಿ ನನ್ನ ಮಗನ ಕೈಯಲ್ಲಿ ಕಟ್ ಕಳಿಸ್ತೀನಿ ಅಂದ್ಬಿಟ್ಟು 2 ಕಲ್ಲಂಗಡಿ ಹಣ್ಣನ್ನು ತೊಗೊಂಡು 2ರದ್ದು ದುಡ್ಡನ್ನ ಕಟ್ ಕಳಿಸ್ದೆ. ಅವ್ರೇನು ಮಾಡಿದ್ರು, ನನ್ನ ಮಗನ ಕೈಯಲ್ಲಿ 1 ಕಲ್ಲಂಗಡಿ ಹಣ್ಣನ್ನು ಸುಮ್ಮನೆ ಕಟ್ ಕಳಿಸಿದ್ದಾರೆ. ಸೊ ಹಿಂಗಾಗಿ ಇವತ್ತು ನಮ್ಮ ಮನೆಗೆ ಇಷ್ಟೊಂದು ಕಲ್ಲಂಗಡಿ ಹಣ್ಣು ಬರೋಕ್ಕೆ ಸಾಧ್ಯವಾಯಿತು. ಏನೇನು ಮಾಡ್ತಾ ಇದ್ದಾನೆ ನೋಡೋಣ. ನೋಡಿ ಏನೇನೋ ಮಾಡ್ಕೊಂಡಿದ್ದಾನೆ. ಸೊ ಮಸಾಲ ಇಲ್ಲಿ ರೆಡಿ ಆಗಿದೆ. ಏನೇನು ಹಾಕಿದ್ಯಪ್ಪ ಈ ಮಸಾಲಾಗೆ ನೋಡಿ. ಮೊಬೈಲಲ್ಲಿ ನೋಡಿಕೊಂಡು
ಓನಾಗೆ ಕುಕ್ ಮಾಡ್ತಾ ಇದ್ದಾನೆ. ಏನೋ ಮುಚ್ಚಿಕೊಂತಾ ಇದೀಯಾ ಯಾರ್ದು ಅಂತನಾ? కాదు ఏమేమి వేసిన మసాలా చెప్పు పోనీ. దీంట్లో ఏమేమి వేసినావు? గ్రీన్ కలర్ జింజర్, గార్లిక్, ఆనియన్ పేస్ట్ వేసుకుండవా? ಟೇಸ್ಟ್ ಸಿಸ್ಟಮ್ ಮಾಕು ಗ್ರೋನ್ ತಿಚ್ಚಿಡಪ್ಪ. ಸೊ ನೋಡೋಣ ನನ್ನ ಮಗ ಗ್ರೇವಿ ಮಾಡಿದ್ಮೇಲೆ ಹೇಗೆ ಬರುತ್ತೆ ಅಂತ ಶೇರ್ ಮಾಡ್ತೀನಿ. ಚಪಾತಿಗೆ ಎಗ್ ಬುರ್ಜಿ. ಏನು ಹೆಸ್ರಪ್ಪ ಅದ್ರ ಹೆಸ್ರು ಹೋಗ್ಲಿ? ರೆಸಿಪಿ ಡಬಲ್ ಸ್ಟೈಲ್ ಎಗ್ ಮಸಾಲ. ನೋಡಿ ನನ್ನ ಮಗ ಮಾಡಿರುವಂಥ ಎಗ್ ಫ್ರೈನ ತುಂಬ ಚೆನ್ನಾಗಿ ಬಂದಿದೆ. ಅವನ ವಯಸ್ಸಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಹಾಕಿದ್ದಾನೆ ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು. ಟೇಸ್ಟ್ ವೈಸ್ ನೋಡಿ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ನಾನು ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಗ್ ಬಿರಿಯಾನಿನ ಮಾಡಿದ್ದೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಫೈನಲಾಗಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾಗಿದೆ. ಎಗ್ ಬಿರಿಯಾನಿನ ತಿಂತಾಯಿದ್ದೀವಿ ಮತ್ತು ಮಧ್ಯಾಹ್ನಕ್ಕೆ ಎಗ್ ಫ್ರೈನ ಇಟ್ಕೊಂಡು ಕ್ಲಾಸಿಗೆ ಹೋಗ್ಬೇಕು, ಟೈಮ್ ಆಗಿದೆ. ನನ್ನ ಟಿಫನ್ ಪ್ಲೇಟಲ್ಲಿ ನೋಡಿ ಇಷ್ಟೇ ನಾನು ತಿನ್ನೋದು. ಯಾಕಂದರೆ ನಾನು ತಿನ್ನೋದು ತುಂಬಾ ನಿಧಾನ, ನನಗೆ ತುಂಬ ನಿಧಾನ ತಿಂದು ಅಭ್ಯಾಸ. ಅಮ್ಮನ ಕೈಯಲ್ಲಿ ಬೈಸ್ಕೊಂಡು ಇತ್ತೀಚೆಗೆ ಕಲ್ತಿದ್ದೀನಿ. ಬೇಗ ತಿನ್ನಬೇಕಂದ್ರೆ ಜಾಸ್ತಿ ಎತ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಬಾಯಿಗೆ, ಬೇಗ ಆಗಬೇಕು ಅಂತ. ಫೈನಲಿ ನನ್ನ ಮಗನ ಕ್ಲಾಸಿಗೆ ಟೈಮ್ ಆಯಿತು. ತಿಂದ್ಬಿಟ್ಟು ಅವನ್ನ ಕರ್ಕೊಂಡು ಅವನ್ನ ಕ್ಲಾಸ್ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಅತ್ತೆ ಮನೆಗೆ ಹೋದೆ. ಬಟ್ ಅತ್ತೆ ಮನೆಯಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವ್ಲಾಗ್ ಶೂಟ್ ಮಾಡಿಲ್ಲ. ವ್ಲಾಗ್ ಶುರು ಮಾಡಬೇಕು ಅಂತ ವ್ಲಾಗ್ನ ಶೂಟ್ ಮಾಡೋಕ್ಕೆ ಮೊಬೈಲ್ ತೆಗೆದು ನೋಡಿ ಇಲ್ಲಿಗೇನೆ ಇಷ್ಟೇ ವ್ಲಾಗು. ಸೊ ಫೈನಲಿ ನೋಡಿ ನನ್ನ ಮಗನ ಕರ್ಕೊಂಡು ಈಗ ಜಸ್ಟ್ ಬಂದೆ. ಸೊ ಅತ್ತೆ ಮನೆಗೆ ಹೋಗಿದ್ದೆ, ಅತ್ತೆ ಮನೆಯಲ್ಲೇ ಊಟ ಎಲ್ಲ ಮುಗಿಸಿ ಮನೆಗೆ ಬಂದೆ. ಸೊ ಅಲ್ಲಿನ ವ್ಲಾಗ್ ನಾನು ಏನು ಶೂಟ್ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಮಾತು ಜಾಸ್ತಿ ಇತ್ತು. ಸೊ ಅತ್ತೆ ಮನೆಯಲ್ಲೇ ಊಟ ಮುಗಿಸ್ಕೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು. ಅಮ್ಮನ್ನ ತುಂಬ ಕೇಳಿದ್ರು. ಅವರ ನಾದ್ನಿ ತುಂಬ ಇಷ್ಟ. ಸೊ ನೆಕ್ಸ್ಟ್ ಟೈಮ್ ಅಮ್ಮ ಫ್ಯಾಮಿಲಿ ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅತ್ತೆ ಮನೆಗೆ. ಹೋದಾಗ ವ್ಲಾಗ್ ಶೂಟ್ ಮಾಡೋಣ ಅಂತ. ತುಂಬ ಚೆನ್ನಾಗಿದೆ, ಅತ್ತೆ ಮನೆಗಿಂತ ಹೊರಗಡೆ ಚೆನ್ನಾಗಿದೆ. ಅಮ್ಮ ಬೈತಾ ಇದ್ದಾರೆ ವ್ಲಾಗ್ ಮಾಡ್ಕೊಂಡು ಬಂದಿಲ್ಲ ಅಂತ. ಸಾರಿ, ಮಾತು ಸ್ವಲ್ಪ ಇಂಪಾರ್ಟೆಂಟು. ತುಂಬ ಭಾಳ ದಿವಸಗಳಾದಮೇಲೆ ಸಿಂಗಲಾಗಿ ಹೋಗಿದ್ನಲ್ವ, ಎಮೋಷನ್ ಆಗ್ಬಿಟ್ಟು ಅದೆಲ್ಲ ವ್ಲಾಗ್ ಮಾಡೋಕ್ಕೆ ನನಗೆ ಆಗಿಲ್ಲ. ಮಕ್ಕಳು ಇರಲಿಲ್ಲ ಅಲ್ವಾ, ವ್ಲಾಗ್ ಶೂಟ್ ಮಾಡೋದು ಕಷ್ಟ ಆಯಿತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬ ಅತ್ತೆ ಊಟ ಇಟ್ಟರು. ಚೆನ್ನಾಗಿ ಊಟ ಮುಗಿಸ್ಕೊಂಡು ಅಲ್ಲೇ ನಾನ್ ವೆಜ್ ಊಟ ಮಾಡಿದರು. ಸೊ ತಿಂದ್ಬಿಟ್ಟು ಮನೆಗೆ ಬಂದೆ. ಅಮ್ಮ ಏನು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಈಗ ಮತ್ತೆ ಇವಾಗ ಬೇರೆ ಕಡೆ ಹೋಗಬೇಕು, ಎಲ್ಲಿಗೆ ಅಂತ ಶೇರ್ ಮಾಡ್ತೀನಿ. ಸರ್ಪ್ರೈಸ್ ಕೊಡೋಕ್ಕೆ ಒಬ್ಬರು ಮನೆಗೆ ಹೋಗ್ತಾ ಇದ್ದೀನಿ. ಏನು ಸರ್ಪ್ರೈಸ್ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ ಆಗಿರುತ್ತೆ. ಸಂಜೆವರೆಗೂ ಮಿಸ್ ಮಾಡಿದೆ ವ್ಲಾಗ್ನ ನೋಡಿ. ಸೊ ಫೈನಲಿ ಮಧ್ಯಾಹ್ನ ಲಂಚ್ಗೆ ಅಮ್ಮ ನನ್ನ ಮಗ ಮಾಡಿರುವ ಎಗ್ ಕರಿಗೆ ಚಪಾತಿ ಹಾಗೆ ರೈಸ್ ಮಾಡಿದರೆ ನನಗಂತೂ ಊಟ ಬೇಡ. ಯಾಕಂದರೆ ಅತ್ತೆ ಮನೆಯಲ್ಲಿ ತುಂಬ ಹೊಟ್ಟೆ ಫುಲ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ಗುಲಾಬ್ ಜಾಮ್ ಯಾರ್ಯಾರು ತಿಂತೀರಾ, ನಾನು 2 ಟೈಪ್ ಗುಲಾಬ್ ಜಾಮ್ನ ತಿಂತೀನಿ. ಒಂದು ಈ ಥರ ಫುಲ್ ಗುಲಾಬ್ ಜಾಮು ಇಟ್ಕೊಂಡು ತಿನ್ನೋದು, ಮತ್ತು ಇನ್ನೊಂದು ವೆನಿಲಾ ಐಸ್ ಕ್ರೀಮ್ ಜೊತೆಗೆ ಗುಲಾಬ್ ಜಾಮ್ ಹಾಕ್ಕೊಂಡು ತಿನ್ನಬೇಕು. ಅದಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟು. ಸೊ ಅದು ಅಪ್ಪನ ಮನೇಲಿದ್ದಾಗಿಂದ ಅಪ್ಪ ಅಭ್ಯಾಸ ಮಾಡಿರೋದು. ಐಸ್ ಕ್ರೀಮ್ನ ಹಾಕ್ಕೊಂಡು ಗುಲಾಬ್ ಜಾಮ್ ತಿನ್ನೋದು, ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ನಬೇಕು. ನಂದಿನಿದು ತುಂಬಾ ಚೆನ್ನಾಗಿರುತ್ತೆ. ಸೊ ಸಂಡೇ ಆಗಿರೋ ಕಾರಣ ಸ್ವಲ್ಪ ಕೆಲಸದಲ್ಲಿ ಬಿಸಿ. ಅಮ್ಮ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋವಂಥ ಬಟ್ಟೆನ ಹ್ಯಾಂಡ್ ವಾಶಲ್ಲಿ ಮಾಡಿ ಹಾಕಿದ್ದಾರೆ. ಹಾಗೆ ನೋಡಿ, ಮೊನ್ನೆ ಅಣ್ಣ ತಂದು ಕೊಟ್ಟಂಥ ಬಾಳೆಹಣ್ಣು ಹಣ್ಣಾಗಿದೆ, ತುಂಬ ಚೆನ್ನಾಗಿ ಹಣ್ಣಾಗಿದೆ 3 ಡೇಸ್ಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳಿಸ್ತೀನಿ. ಸೊ ಫೈನಲಿ ರೆಡಿ ಆದ್ವಿ. ಟೈಮ್ ಬಂದು ಎಷ್ಟದು 3:30. ಉಲ್ಟಾ ಕಾಣಿಸ್ತೀವಿ. 3:30 ಆಗಿದೆ. ಸೊ ಟಯರ್ಡ್ ಆಗಿದೆ, ಟಯರ್ಡ್ನೆಸ್ ಜರ್ನಿ. ಬೆಳಗ್ಗೆಯಿಂದ ಬ್ಯುಸಿ ಇಲ್ಲ. ಮುಂಚೆ ಸಂಡೇ ಅಂದರೆ ನನಗೆ ಸಂಡೇ ಅಷ್ಟು ನಾನು ಫ್ರೀ ಯಾವಾಗೂ ಇರ್ತಾ ಇರಲಿಲ್ಲ. ಇವಾಗ ಇರೋದು ಒಂದು ಸಂಡೇ, ಅದನ್ನು ಫ್ರೀ ಇರೋಕ್ಕಾಗಲ್ಲ. ಕೆಲವೊಂದನ್ನು ನಾವು ನಮಗೆ ಆದಂಥ ಒಂದು ಬಂದಾಗ ಅದು ಯಾವಾಗೂ ಸಿಗೋದಿಲ್ಲ ಆ ಟೈಮು. ಸೊ ಅದನ್ನು ಯುಟಿಲಿಟಿ ಮಾಡ್ಕೊಳ್ಬೇಕು. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಕೊಡೋಕ್ಕೆ ಪ್ರಯತ್ನ ಪಡಬೇಕು. ನಮ್ಮದು ಯಾವಾಗೂ ಇರುತ್ತೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಡಬೇಕು. ಸೊ ಫೈನಲಾಗಿ
ಸಂಡೇ ಈವ್ನಿಂಗ್ ಕ್ಲಾಸ್ ಇಲ್ಲ ನನ್ನ ಮಗನಿಗೆ ಇವತ್ತು ವೀಕ್ ಆಫ್. ಮಾರ್ನಿಂಗ್ದಾಯಿತು, ಸಂಡೇ ಕ್ಲಾಸ್ ಇವತ್ತು ವೀಕ್ ಆಫ್ ಕೊಟ್ಟಿದ್ದಾರೆ. ಅದಕ್ಕೆ ಅವನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಶೇರ್ ಮಾಡ್ತೀನಿ. ಬನ್ನಿ. ಅಲ್ಲಿಗೆ ಅಂದರೆ ಎಲ್ಲಿಗೆ? ಬೇಕ್ರಿಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ಕೇಕ್ ತೊಗೊಳ್ಳೋಣ ಅಂತ. ಏನು ಸ್ಪೆಷಲ್ ಕೇಕ್ ಅಂತ ಅಂದರೆ, ಹೌದು, ನಾನು ಹೇಳಿದ್ನೆಲ್ಲ ಸರ್ಪ್ರೈಸ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಪೇಸ್ಟ್ರಿಯಲ್ಲಿ ನನ್ನ ಫೇವ್ರೇಟ್ ತೊಗೊಳ್ತಾ ಇದ್ದೀನಿ. ನನಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನಾರ್ಮಲ್ ಕೇಕಲ್ಲಾದರೂ ಚಾಕ್ಲೇಟ್ ಇಷ್ಟ, ಪೇಸ್ಟ್ರಿಯಲ್ಲಾದರೂ ಚಾಕ್ಲೇಟ್ ಮುಂಚೆ ಇಷ್ಟ, ಈಗ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಅಲ್ಲಿ ನೋಡಿ ಎಲ್ಲದನ್ನು ಕಂಪೇರ್ ಮಾಡಿದ್ರೆ ಅದೇ ಇಷ್ಟ ಆಯಿತು, ತೊಗೊಂಡೆ. ಸೊ ನನ್ನ ದೊಡ್ಡವನು ಚಿಕ್ಕ ಮಗ ಇಬ್ಬರೂ ಕೂಡ ಬೈಕಲ್ಲಿ ಹೋದರು, ನಾನು ಅಮ್ಮ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಆಟೋ ಹತ್ತಿದ ಮೇಲೆ ಗೊತ್ತಾಯಿತು, ಅವ್ರು ಏನು ಹೇಳಿದ್ರು ಅಂದರೆ ಒಂದು ಸ್ಟಾಪಿಗೆ 10 ರೂಪೀಸ್ ಇದ್ದಂಥ ಸ್ಟಾಪಿಗೆ 20 ಮಾಡಿದ್ದಾರೆ, 20 ಇದ್ದಂಥ ಸ್ಟಾಪಿಗೆ 40 ಮಾಡಿದ್ದಾರೆ. ಇಬ್ಬರಿಂದ ಒಂದು ಸ್ಟಾಪಿಗೆ 80 ರೂಪೀಸ್ ಆಯಿತು. ಸೊ ಏನಪ್ಪ ರೀಸನ್ ಅಂದರೆ ಸಿಲಿಂಡರ್ ಎಲ್ಲ ಸಿಗ್ತಿಲ್ಲ ಹಂಗಾಗಿ ಅಂತ ಅಂದರು. ಸೊ ಓಕೆ, ಇಟ್ಸ್ ಓಕೆ, ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಫೈನಲಿ ಬಂದು ರೀಚ್ ಆದ್ವಿ. ನಾನು ಅಮ್ಮ ಎಲ್ಲಿಗಪ್ಪ ಬಂದಿದ್ದು ಅಂದರೆ ಆಂಟಿ ಮನೆಗೆ. ಭಾಳ ದಿವಸ ಆಯ್ತಲ್ವ ನಾನು ಆಂಟಿ ಮನೆಗೆ ಬಂದು, ಅದಕ್ಕಾಗಿ ಆಂಟಿ ಮನೆಗೆ ಬಂದಿದ್ದೀವಿ. ಆಂಟಿ ಮನೆಯಲ್ಲೇ ಸರ್ಪ್ರೈಸಾಗಿ ಆಂಟಿ ಮನೆಗೆ ಬಂದ್ವಿ. ಸೊ ಏನಕ್ಕೆ ಬಂದಿದ್ದೆ ಅಂದರೆ ಆಂಟಿ ಮನೆ ಗೃಹ ಪ್ರವೇಶ ಆಲ್ಬಮ್ನ ನೋಡಿಲ್ಲ, ಆಲ್ಬಮ್ಸ್ನ ನೋಡೋಣ ಅಂದ್ಬಿಟ್ಟು ಒಂದು 4-5 ಮಂತ್ಸಿಂದ ನಾನು ಅಮ್ಮ ಬರಬೇಕಂತ ಬಂದಿರಲಿಲ್ಲ. ಸೊ ಹಂಗಾಗಿ ಇವಾಗ ಬಂದ್ವಿ. ಇವತ್ತು ನಮ್ಮ ಸಿಸ್ಟರು ಆಂಟಿ ಮನೆಯಲ್ಲೇ ಇದ್ದಾಳೆ, ಅವ್ರದ್ದು ಆ್ಯನಿವರ್ಸರಿ ಇದೆ. ಹಂಗಾಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಣ, ಸರ್ಪ್ರೈಸ್ ಕೊಡೋಣ ಅವರಿಗೆ ಅಂತ ಬಂದಿದ್ದೆ. ಆಂಟಿ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದರು, ಊಟ ಇಟ್ಕೊಟ್ರು. 4 ಗಂಟೆ ಆದರೂ ಬೇಡ ಅಂದ್ರೂ ಬಿಟ್ಟಿಲ್ಲ ಆಂಟಿ. ಚೆನ್ನಾಗಿ ಹೊಟ್ಟೆ ತುಂಬ ಬಿರಿಯಾನಿ ಎಷ್ಟಾಗುತ್ತೋ ಅಷ್ಟು ತಿನ್ನೋಕ್ಕೆ ಟ್ರೈ ಮಾಡಿ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಬಿರಿಯಾನಿ. ನೋಡಿ, ಆಂಟಿ ಮನೆ ಗೃಹ ಪ್ರವೇಶ ಆಲ್ಬಮ್ಮು ನೋಡೋಕ್ಕೆ ನಮಗೆ ಇಷ್ಟು ದಿವಸ ಟೈಮ್ ತೊಗೊಳ್ತು. ಏನಕ್ಕಪ್ಪ ಯಾಕಪ್ಪ ಅಂದರೆ ಅದರಲ್ಲಿ ಇರುವಂಥ ಆ ವ್ಯಕ್ತಿನ ನೋಡೋಕ್ಕೆ ನಮಗೆ ತಡ್ಕೊಳಕ್ಕಾಗಲ್ಲ. ನನ್ನ ದೇವರು ಅದರಲ್ಲಿದ್ದಾರೆ, ನಮ್ಮ ಯಜಮಾನ್ರಿದ್ದಾರಲ್ವ ಅಂದ್ಬಿಟ್ಟು ಆಲ್ಬಮ್ಸ್ನ ನೋಡೋಕ್ಕೆ ನಾವು ಹೋಗೇ ಇಲ್ಲ. ಆಂಟಿ ಮನೆ ಗೃಹ ಪ್ರವೇಶ ಆಗಿ 2 ವರ್ಷ ಆಗ್ತಾ ಬಂದಿದೆ, 2 ತುಂಬ್ತಾ ಬಂದಿದೆ. ಬಟ್ ಆಲ್ಬಮ್ಸ್ ತಂದಿರಲಿಲ್ಲ, ಲೇಟಾಗಿ ತಂದು ಆದ್ರೂ ನಾವು ಹೋಗಿ ಆಲ್ಬಮ್ಸ್ ನೋಡಿಲ್ಲ ಹಿಂಗೆ ಆದಾಗಿಂದ 6 ಮಂತ್ಸಿಂದ. ಬಟ್ ಆಲ್ಬಮ್ ಬಂದಿದ್ದ ತಕ್ಷಣ ಆಂಟಿನೂ ಕೂಡ ನಮ್ಗೆ ಹೇಳಲಿಲ್ಲ, ಯಾಕಂದರೆ ನೋವು ಪಡ್ತೀನಿ ಅಂದ್ಬಿಟ್ಟು. ಸೊ ಅದರಲ್ಲಿ ತುಂಬಾ ಚೆನ್ನಾಗಿದ್ದಾರೆ ನಮ್ಮ ಯಜಮಾನ್ರು, ನಾನು ಎಲ್ಲ. ಸೊ ಇವತ್ತು ಧೈರ್ಯ ಮಾಡಿಕೊಂಡು ನೋಡಬೇಕು ಆಲ್ಬಮ್ಸ್ ಹೆಂಗಿದೆ, ನಾನು ಹೆಂಗಿದ್ದೀನಿ ಅಂದ್ಬಿಟ್ಟು ನೋಡೋಣ ಆಂಟಿ ಮನೆ ಗೃಹ ಪ್ರವೇಶ ಆಲ್ಬಮ್ ಅಂತ. ಇವತ್ತು ನಾನು ಅಮ್ಮ ಪ್ಲ್ಯಾನ್ ಮಾಡಿಕೊಂಡು ನೆನ್ನೆನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಂಟಿಗೆ ಹೇಳಿದ್ವಿ, ಸಡನ್ನಾಗಿ ಮಾರ್ನಿಂಗ್ ಗೊತ್ತಾಯಿತು ನನ್ನ ತಂಗಿದು ಆ್ಯನಿವರ್ಸರಿ ಇದೆ ಅಂದ್ಬಿಟ್ಟು. ಸೊ ಹಂಗೆ ಅವಳಿಗೆ ಕೇಕ್ ಕಟ್ ಮಾಡಿಸೋಣ ಹೋಗ್ತಾ ಇದ್ದೀನಲ್ವ ಅಂದ್ಬಿಟ್ಟು ತೊಗೊಂಡು ಹೋಗಿದ್ದು. ತುಂಬಾ ಚೆನ್ನಾಗಿ ಮಾಡಿದ್ರು ಆಂಟಿ ಮನೆ ಗೃಹ ಪ್ರವೇಶ. ನೋಡಿ, ನಾನು ಎಷ್ಟು ಚೆನ್ನಾಗಿಲ್ವ ನೀವು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನನಗೆ ನಾನೇ ಹೇಳಿದ್ರೆ ಚೆನ್ನಾಗಿರಲ್ಲ, ನೀವುಗಳು ಹೇಳಬೇಕು. ಹಾಗೆ ನಾವು ಎಲ್ಲ ಸಿಸ್ಟರ್ಸ್ ಹೇಗಿದ್ದೀವಿ ಅಂತಲೂ ಕೂಡ ಕಮೆಂಟ್ ಮಾಡಿ. ತುಂಬಾ ಎಂಜಾಯ್ ಮಾಡಿದ್ವಿ ಆಂಟಿ ಮನೆ ಗೃಹ ಪ್ರವೇಶದಲ್ಲಿ. 1 ವಾರ ನಮ್ಮ ಯಜಮಾನ್ರು ನನ್ನನ್ನು ಪಿಕಪ್ಪು ಡ್ರಾಪ್, ಬೆಳಗ್ಗೆ ಆಂಟಿ ಮನೆಗೆ ಹೋಗೋದು, ಸಂಜೆ ಕರ್ಕೊಂಬರೋದು, ಈ ಥರ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಿದ್ರು. ಸೊ ಆಗಿನ್ನೂ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿರಲಿಲ್ಲ. ಆಂಟಿ ಮನೆ ಗೃಹ ಪ್ರವೇಶ ಆದಮೇಲೆ ನನ್ನ ವ್ಲಾಗ್ ಶೂಟ್ ಮಾಡೋಕ್ಕೆ ನಾನು ಶುರು ಮಾಡಿದ್ದು. ಆಂಟಿ ಮನೆ ಗೃಹ ಪ್ರವೇಶದಲ್ಲೂ ಅಷ್ಟೇ ನಾನು ಹಾಕಿರೋ ಹೇರ್ ಸ್ಟೈಲು ನನ್ನ ಹಸ್ಬೆಂಡ್ ಮಾಡಿರೋಂಥ ಹೇರ್ ಸ್ಟೈಲ್ ಅದು. ನಾನು ರೆಡಿ ಜಡೆನ ತಂದಿದ್ದೆ, ಅದನ್ನು ಫಿಕ್ಸ್ ಮಾಡಿದ್ದವ್ರೆ. ಎಲ್ಲೇ ಅಷ್ಟು ಯಾವುದೇ ವೆಡ್ಡಿಂಗನ್ನು ನಾನು ಯಾವುದೇ ಒಂದು ರೆಡಿ ಮಾಡಿಕೊಂಡ್ರು ನನಗೆ ಹೆಲ್ಪ್ ಮಾಡ್ತಿದ್ದೆ ಅವರು. ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಯಾವತ್ತೂ ಅಷ್ಟು ಅವರು ಜೀವಂತವಾಗಿ ಇಲ್ಲ ಅಂದರೂ ಅವರು ಶಾಶ್ವತವಾಗಿ ನಮ್ಮೊಟ್ಟಿಗೆ ಇದ್ದೇ ಇರ್ತಾರೆ. ಅವ್ರ ಥರ ಇನ್ನೊಬ್ಬರು ಯಾವತ್ತೂ ಎಲ್ಲೂ ಹೇಗೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವಾಗೂ ನನ್ನೊಟ್ಟಿಗೆ ಜೀವಂತವಾಗಿ ಇದ್ದೇ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಸೊ ಅವರೆಲ್ಲೂ ಹೋಗಿಲ್ಲ, ನನ್ನೊಟ್ಟಿಗೆ ಇದ್ದಾರೆ. ನಿದರ್ಶನಗಳು ತುಂಬಾ ಇದೆ, ಅವ್ರು ನನ್ನೊಟ್ಟಿಗೆ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು. ಕೆಲವೊಂದನ್ನು ಹೇಳ್ಕೊಳಕ್ಕಾಗೋದು ಇಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ನಾವು ಅದನ್ನು ಎಕ್ಸಾಂಪಲ್ ಕೊಡೋಕ್ಕೂ ಆಗಲ್ಲ, ಆ ಥರ. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಅಮ್ಮ ಎಲ್ಲ ರಿಲೇಟಿವ್ಸ್ ಇರೋದನ್ನ ಶೂಟ್ ಮಾಡಿ. ನಾನಂತೂ 3/4 ಭಾಗ ಆಲ್ಬಮಲ್ಲಿ ನಾನೇ ಜಾಸ್ತಿ ಇದ್ದೀನಿ. ಅದಕ್ಕೆ ನಮ್ಮ ಆಂಟಿ ಬಂದು ನೋಡು ನೀನು ಅಂತ. ಸೊ ಎಲ್ಲದರಲ್ಲೂ ಅಷ್ಟೇ, ನಮ್ಮ ಆಂಟಿಯವರಾಗಲಿ, ನಮ್ಮ ಫ್ಯಾಮಿಲಿ ಹಂಗೆ, ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ, ನಾವು ಎಲ್ಲ ಒಂದು ತಾಯಿ ಮಕ್ಳ ಥರನೇ. ಅವ್ರ ಮಗಳು ಇವ್ರ ಮಗಳು ಅಂತ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಅಷ್ಟು ಜಾಯಿಂಟಲ್ಲಿ ಬೆಳೆದಿದ್ದಾಗಲಿ, ಹಂಗಾಗ್ಬಿಟ್ಟು ನಾವು ಸಿಸ್ಟರ್ಸು
ಒಂದು ತಾಯಿ ಮಕ್ಕಳ ಥರನೇ 7 ಜನನೂ ಅಷ್ಟೇ. ನಾವು ಸೇರಿದಾಗ ಅಷ್ಟೇ ನನ್ನ ಮನೆ ನಿನ್ನ ಮನೆ ಅಂತ ಇರೋದು, ನಮ್ಗೆ ಅದು ಅಭ್ಯಾಸವೂ ಇಲ್ಲ, ನಮ್ಗೆ ಹಂಗೆ ಬರೋದು ಇಲ್ಲ, ಎಲ್ಲ ಒಂದೇ. ಯಾಕಂದರೆ ನನಗೆ ಕನ್ಯಾದಾನ ಮಾಡಿದ್ದು ನಮ್ಮ ಆಂಟಿ ನಮ್ಮ ಅಂಕಲ್ಲೇ, ಹಂಗಾಗ್ಬಿಟ್ಟು ಅವ್ರ ಮನೆಯಲ್ಲಿ ನಾನು ಒಬ್ಬಳು ಸ್ವಂತ ಮಗಳಲ್ಲ ಅಂದರೂ ಸ್ವಂತ ಮಗಳ ಸಮಾನನೇ. ನಮ್ಮ ಯಜಮಾನ್ರಿಗೂ ಅಷ್ಟೇ ಅವ್ರ ಮನೆಯಲ್ಲಿ ಒಂದು ಅಳಿಯನ ಸ್ಥಾನನೇ ಕೊಟ್ಟಿದ್ದರು. ಅದನ್ನೆಲ್ಲನೂ ಮಿಸ್ ಮಾಡ್ಕೊಳ್ತಾ ಅವ್ರು ಕೂರ್ತಾ ಇದ್ದಿದ್ದ ಪ್ಲೇಸ್ನ ಕೂಡ ಈಗಲೂ ಈ ಕ್ಷಣನೂ ನಾವು ನೆನೆಸ್ಕೊಳ್ತೀವಿ. ಆಂಟಿ ಮನೆಗೆ ಹೋದರೆ ತುಂಬ ಅವ್ರು ಒಂದೇ ಪ್ಲೇಸಲ್ಲಿ ಕೂರ್ತಾಯಿದ್ರು. ಆ ಪ್ಲೇಸ್ನ ನೋಡಿದ್ರೆ ಅವರು ಅಲ್ಲಿ ಕೂತಿದ್ದಾರೆ ಅನ್ನೋ ಫೀಲ್ ಆಗುತ್ತೆ. ನಾವೆಲ್ಲ ಒಟ್ಟಿಗೆ ಸೇರಿದಾಗ ಆ ಪ್ಲೇಸ್ನ ಖಾಲಿ ಬಿಡೋಕ್ಕೇ ಆದಷ್ಟು ಟ್ರೈ ಮಾಡ್ತೀವಿ, ಯಾಕಂದರೆ ಅಲ್ಲಿ ಅವ್ರು ಕೂತಿದ್ದಾರೆ ಅನ್ನೋ ಫೀಲ್ ನಮಗೆ ಕೊಡುತ್ತೆ. ಸೊ ಫೈನಲ್ ಆಗಿ ನೋಡಿ, ನಮ್ಮ ಆಂಟಿಗೆ 5 ಜನ ಹೆಣ್ಮಕ್ಳು, ನಾನು ನಮ್ಮ ದೊಡ್ಡಕ್ಕ ಒಬ್ಬರು, 7 ಜನ ಒಟ್ಟಿಗೆ ನಾವು ಹೆಣ್ಮಕ್ಳು. ನಮಗೆಲ್ಲ ಹಿಟ್ಲರ್ ಥರ ನಮ್ಮ ಅಣ್ಣ. ಸೊ ತುಂಬಾ ಚೆನ್ನಾಗಿದೆ ಗೃಹ ಪ್ರವೇಶ ಆಲ್ಬಮ್ ನೋಡಿ, ತುಂಬಾ ಖುಷಿ ಆಯಿತು. ನೀವು ಕೂಡ ಕಮೆಂಟ್ ಮಾಡಿ ಹೇಗೆಲ್ಲ ಇದೆ ಅಂತ. ಈ ಗೃಹ ಪ್ರವೇಶದ ದಿವಸ ತುಂಬಾ ಎಂಜಾಯ್ ಮಾಡಿದ್ದೀವಿ, ಹೇಳೋಕ್ಕೇ ಆಗಲ್ಲ ಯಾವ ಮಟ್ಟಿಗೆ ನಾವು ಸೆಲೆಬ್ರೇಷನ್ನ ಮಾಡ್ಕೊಳ್ತೀವಿ ಅಂತ. ಸಂಜೆ ನೋಡಿ ಆಲ್ಬಮ್ಸ್ ಎಲ್ಲ ನೋಡಿ ಆದಮೇಲೆ ಕಾಫಿ ಟೀ ಎಲ್ಲ ಕುಡಿದು ನಾನು ನಮ್ಮ ತಂಗಿದಿರು ಹಾಗೆ ನಮ್ಮ ಆಂಟಿ ಸ್ಯಾರಿ ಶಾಪಿಂಗಿಗೆ ಬಂದ್ವಿ. ನಮ್ಮ ಲತಾ ಸೀರೆ ತೊಗೊಬೇಕಿತ್ತು, ಶಾಪಿಂಗ್ ಮಾಡಿಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಸೊ ಅಲ್ಲಿನ ವೀಡಿಯೋ ನಾನೇನು ಶಾಪಿಂಗ್ ವೀಡಿಯೋನ ಶೂಟ್ ಮಾಡಿಲ್ಲ. ಮನೆಗೆ ಬಂದಮೇಲೆ ನಮ್ಮ ಮಕ್ಕಳು ಸ್ವಲ್ಪ ನಮ್ಮ 3ನೇ ತಂಗಿನ ಹಾಗೆ ನಮ್ಮ ಮೈದನ್ನು ತೀಟ್ಲೆ ಕೆಲಸ, ಅವರು ಯಾವ ಥರ ವಿಶ್ ಮಾಡ್ತಾಯಿದ್ರು, ಏನಕ್ಕೆ ವಿಶು, ಏನು ವಿಶಸ್ಸು ಅಂತ ನೀವೇ ನೋಡಿ ಗೊತ್ತಾಗ್ಬೋದು ನಿಮಗೆ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸೆಲೆಬ್ರೇಷನ್ ಆಗಿ ನಾವು ನೈಟ್ ಡಿನ್ನರ್ಗೆಲ್ಲ ಏನೆಲ್ಲ ಸ್ಪೆಷಲ್ಸ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲೆಂತ್ ಆಗಿಬಿಡುತ್ತೆ ಎರಡನ್ನ ಶೇರ್ ಮಾಡಿದ್ರಂತ ಸ್ವಲ್ಪ ಲಾಸ್ಟ್ಗೆ ಫೋಟೋಸ್ನ ಶೇರ್ ಮಾಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ. ಸೊ ಚಿರಕಾಲ ಶಾಶ್ವತವಾಗಿ ಏನು ಹೇಳ್ತೀನಿ, ನಾನು ಜೀವಂತವಾಗಿ ಇರುವವರೆಗೂ ನಾನು ನೆನಪಲ್ಲ ನಾನು ಜೀವಿಸುವಷ್ಟು ನನಗೆ ಪ್ರೀತಿ ವಿಶ್ವಾಸನ ಕೊಟ್ಟೋಗಿರೋ ನನ್ನ ಏನು ಹೇಳ್ತಾರೆ, ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸು. ಅವ್ರು ಯಾವತ್ತೂ ಇದ್ದಾರೆ ಅಷ್ಟೇ. ಇನ್ನು ಹೆಚ್ಚಿಗೆ ನನಗೆ ಹೇಳೋಕ್ಕೇ ಇಷ್ಟ ಆಗಲ್ಲ. ಸೊ ಹೋಪ್ ಅವ್ರು ಉಳಿಸ್ಕೊಂಡಿರೋ ಒಂದು ಒಳ್ಳೆಯ ಹೆಸರನ್ನು ಅದನ್ನು ನಾನು ಉಳಿಸ್ಕೊಡ್ಬೇಕು ಅಂತ ಪ್ರಯತ್ನ ಪಡ್ತೀನಿ. ಅವರಷ್ಟು ಅವರ ಹಾದಿಯಲ್ಲಿ ನಡೆಯೋಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಹೊರತು ಅವರಷ್ಟು ಯಾರೂ ಆಗಲ್ಲ. ಅದು ಅವರು ಒನ್ ಆ್ಯಂಡ್ ಓನ್ಲಿ ಈಶ್ವರ ಅಷ್ಟೇ. ಅವರು ದೇವ್ರ ಸಮಾನ ಆಗಿರೋದಕ್ಕೆ ದೇವ್ರ ಹತ್ರಕ್ಕೆ ಹೋಗಿದ್ದು. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಇದೇ ವ್ಲಾಗ್ನ 2 ಪಾರ್ಟ್ ಮಾಡಿದ್ದೀನಿ. ಪಾರ್ಟ್ 2 ವಿಡಿಯೋ ನಮ್ಮ ನೈಟ್ ಡಿನ್ನರ್ ಪಾರ್ಟಿ ಸೆಲೆಬ್ರೇಷನ್ ವಿಡಿಯೋನ ಸೆಕೆಂಡ್ ಪಾರ್ಟಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮಿಸ್ ಮಾಡಿದೆ ಆ ವ್ಲಾಗ್ನ ನೋಡೋಕ್ಕೆ ಟ್ರೈ ಮಾಡಿ. ಬಾಯ್.